ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಜೊತೆ ಬಂದಿದ್ದೀನಿ. ಅಂದರೆ ಇದು ಮಾಡ್ತಾ ಇರೋದು ಗೋಧಿ ಹುಡಿಯಲ್ಲಿ. ಕೇಳಿದ್ರೆ ಎಲ್ಲರೂ ಶಾಕ್ ಆಗ್ತೀರಾ, ಆದರೆ ಇದು ನಿಜವಾಗಿಯೂ ಗೋಧಿ ಹುಡಿಯಲ್ಲಿ ಮಾಡಿರುವಂಥ ಒಂದು ಮಿಲ್ಕ್ ಶೇಕ್ ರೆಸಿಪಿ. ಅದು ಈ ಬಿಸಿಲಿಗೆ ಕುಡಿಬಹುದಾದಂಥ ಒಂದು ಅತ್ಯುತ್ತಮ ಡ್ರಿಂಕ್ ಅಂತಾನೆ ಹೇಳ್ಬಹುದು. ಹೆಲ್ದಿ ಆಗಿರುವಂಥ ಒಂದು ಡ್ರಿಂಕ್. ಯಾರು ಇದುವರೆಗೆ ಇದನ್ನ ಟೇಸ್ಟ್ ಮಾಡಿರಲ್ಲ, ಖಂಡಿತ ಇವತ್ತೇ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ನೋಡಿ, ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ 3 ಸ್ಪೂನ್ನಷ್ಟು ಗೋಧಿ ಹುಡಿ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಪ್ರಮಾಣ ನೋಡ್ಕೊಂಡು ಹಾಕೋಬಹುದು, ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ. ಮೊದಲು ಇದನ್ನ ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇನ್ನು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಬಿಸಿ ನೀರು ಸೇರಿಸಬೇಕು. ತಣ್ಣೀರಲ್ಲ, ಬಿಸಿ ನೀರು ಹಾಕೊಳ್ಳಿ. ನೋಡಿ, ಫುಲ್ ಆಗಿ ಹಾಕ್ಬಿಟ್ಟು ಇನ್ನಿದನ್ನ ಚೆನ್ನಾಗಿ ಬೇಯಿಸ್ಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ವಿಸ್ಕ್ ಉಪಯೋಗಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಗಂಟು ಕಟ್ಟಬಾರ್ದು ಅಂತ ಈ ರೀತಿ ಮಾಡ್ತಾ ಇರೋದು ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಗೋಧಿ ಹುಡಿ ಎಲ್ಲ ಬೆಂದು ಸಿಕ್ಕಿದೆ ನಮಗೆ. ಅಂದ್ರೆ ತಳ ಬಿಟ್ಟು ಬರುತ್ತೆ ಅಲ್ವಾ, ನೋಡಿ ಈ ರೀತಿ ಇರಬೇಕು. ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ಇಲ್ಲಿ. ನೋಡಿ, ಈ ರೀತಿ ಇದೆ. ಸಾಕು, ನಾವು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇನ್ನಿದು ಸ್ವಲ್ಪ ಹೊತ್ತು ಆರ್ಲಿ. ಇದು ಆರಿದ್ಮೇಲೆ ನಾನು ಇದನ್ನೊಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟ ಹಾಕಿದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಹಾಕ್ತಾ ಇರೋದು ಬೇಯಿಸಿದಂತಹ ಕ್ಯಾರೆಟ್. ನಾನಿದು ಆವಿಯಲ್ಲಿ ಬೇಯಿಸಿದಂತಹ ಕ್ಯಾರೆಟ್ ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ರುಚಿ ನೋಡ್ಕೊಂಡು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನೀವು ಸಕ್ಕರೆ ಅಥವಾ ಬೆಲ್ಲ ಬೇಕಿರೋ ನಿಮ್ಗೆ ಸೇರಿಸ್ಬೋದು. ನೋಡಿ, ನಾನಿಲ್ಲೊಂದು 2 ಸ್ಪೂನ್ನಷ್ಟು ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋದು ಹಾಲು. ಅಂದ್ರೆ ಇದು ಕುದಿಸಿ ಆರಿದಂತಹ ಹಾಲಿದು. ಎಲ್ಲ ಹಾಕೋಬೇಡಿ, ಮೊದಲು ಸ್ವಲ್ಪ ಹಾಕ್ಬಿಟ್ಟು ಇದನ್ನ ರುಬ್ಬೇಕು. ನೋಡಿ, ರುಬ್ಬಿ ತಂದಿದ್ದೀನಿ. ಈ ರೀತಿ ಇದೆ. ಇನ್ನು ಇದಕ್ಕೆ ಬಾಕಿ ನಿಮ್ಗೆ ಎಷ್ಟು ಹಾಲು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇನ್ನು ಇದನ್ನ ಪುನಃ ರುಬ್ಬಿ ತರ್ತೀನಿ. ರುಚಿಕರವಾಗಿರುವಂತಹ, ವೆರೈಟಿ ಆಗಿರುವಂತಹ, ಆರೋಗ್ಯಕರವಾಗಿರುವಂತಹ ಒಂದು ಮಿಲ್ಕ್ ಶೇಕ್ ನೋಡಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಅಂದ್ರೆ ಇದು ಕುಡಿಯುವಾಗ ನಮಗೆ ಹೊಟ್ಟೆನೂ ತುಂಬೋದು, ಅದೇ ರೀತಿ ದೇಹಕ್ಕೂ ತುಂಬಾ ತಂಪು ಕೂಡ, ಯಾವುದೇ ತೊಂದರೆ ಇಲ್ಲ. ನೋಡಿ, ಐಸ್ ಬೇಕಿದ್ದವರು ಐಸ್ ಹಾಕ್ಬಿಟ್ಟು ಈ ರೀತಿ ಕುಡಿಬಹುದು. ಕೂಲ್ ಆಗಿ ಬೇಕಿದ್ರೆ, ಅಥವಾ ವಿದೌಟ್ ಐಸ್ ಬೇಕಿದ್ರೆ ಐಸ್ ಹಾಕದೇನು ಹಾಗೆ ಬೇಕಿದ್ರು ಕುಡಿಬಹುದು. ಹೇಗೆ ಕುಡಿದ್ರು ಕೂಡ ಸೂಪರ್ ಆಗಿರುತ್ತೆ ಇದು. ನೋಡಿ, ಈ ರೀತಿ ಇದೆ. ಆಮೇಲೆ ನೋಡಿ, ಸ್ವಲ್ಪ ಗಾರ್ನಿಶ್ ಮಾಡೋದಿಕ್ಕೆ ಟೂಟಿ ಫ್ರೂಟಿ ಎಲ್ಲ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನೋಡಿ ಕ್ಯಾರೆಟ್ ಹಾಕೊಂಡಿರೋದು. ನಿಮಗೆ ಕ್ಯಾರೆಟ್ ಬದಲು ಬೇರೆ ಯಾವುದೇ ಫ್ಲೇವರ್ ಬೇಕಿರೋ ಉಪಯೋಗಿಸ್ಬೋದು. ಅಂದ್ರೆ ಫ್ರೂಟ್ಸ್ ನಿಮಗೆ ಉಪಯೋಗಿಸ್ಬೋದು. ನೋಡಿ, ಅಥವಾ ಇಲ್ಲಿ ಬಾಳೆಹಣ್ಣು, ಆಪಲ್ ಯಾವುದು ಬೇಕಿರೋ ನಿಮಗೆ ಉಪಯೋಗಿಸಿ ನೀವು ಇದನ್ನ ಟೇಸ್ಟ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಲೈಕ್ ಮಾಡಿ. ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು.